ओं न चास्य कश्चिन्निपुणं विधातुः अवैति जन्तुः कुमनीशभूतिं नामानि रूपाणि मनोवचोभिः सन्तन्वतो नटचर्यामिवाज्ञः श्रीर्यत्र रूपिण्युरुगाय पादयोः करोति मानं बहुधा विभूतिभिः प्रियङ्कश्रिताया कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुच्युरुदेहगीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुम् उपयामि गुरुं मुनीनाम्। श्री गुरुभ्यो नमः। अथातः भागवते प्रथमे स्कन्धे पंचमे अध्याये 11 श्लोकः 11ನೇ ಶ್ಲೋಕ 5ನೇಯ ಸರ್ಗ ಮೊದಲ ಸ್ಕಂಧ ತಸ್ಯ ಸವಗ್ವಿಸರ್ಗೋ ಜನತಾಘವಿಪ್ಲವೋ ಇತಿ ರೂಪಸ್ಯ ಶ್ರವಣೆ ಬದ್ಧಾದರಾः ಸರ್ವೇ ವಯಮತ್ರ ಘಟಾಮಹೆ ಭಗವತಃ ಗುಣಾನ್ ವರ್ಣಯಿತುಮೇವ ಭಗವಾನಪಿ ಬಾದರಾಯಣಃ ಪ್ರವೃತ್ತಃ ಬಭೂವ ತಾನ್ಯೇವ ಚ ಪದ್ಯಾನಿ ಶ್ರೋತುಕಾಮಾಃ ಸರ್ವೇ ಶ್ರೋತಾರೋಪಿ ಬದ್ಧಕಚ್ಛಾಃ ತತ್ರ ಉಪಾತಿಷ್ಠಂತ ಯಯೇತೆ ಗ್ರಂಥಾಃ ಯಾನ್ಯೇತಾನಿ ಕಾವ್ಯಾನಿ ಚಿತ್ರಪದಾನ್ಯಪಿ ಭಗವತಃ ಗುಣಾನ್ ನ ವರ್ಣಯೇಯುಶ್ಚೇತ್ ತಾನಿ ಕಾವ್ಯಾನಿ ಸಾತ್ವಿಕಾಃ ಭಗವನ್ ಸಂತಃ ನೈವ ಅಪೇಕ್ಷಂತೆ ತಾನಿ ಕಾವ್ಯಾನಿ ತಾನಿ ಪದ್ಯಾನಿ ವಾ ನೈವ ಜಿಜ್ಞಾಸಂತೆ ಭಗವದ್ಗುಣ ವರ್ಣನ ವಿಮುಖಾನಿ ಸರ್ವಾಣ್ಯಪಿ ಶಾಸ್ತ್ರಾಣಿ ವಾಯಸತೀರ್ಥಾನಿ ಇತ್ಯೇವ ತೇ ಪರಿಗಣಯಂತೆ ಯೇಷು ಗ್ರಂಥೇಷು ಭಗವತಃ ಗುಣಾಃ ಸಂವರ್ಣ್ಯಂತೆ ತಾನೇವ ಅಧ್ಯೇತುಂ ಪ್ರವರ್ತಂತೆ ತಾನೇವ ಚ ಪ್ರವಕ್ತುಂ ಪ್ರವರ್ತಂತೆ ಶ್ರೋತಾರಃ ಪ್ರವಕ್ತಾರಶ್ಚ ಏವಂ ಚ ಯಥಾ ಮಾನಸಸರೋವಾಸಿನೋ ಹಂಸಾಃ ತಥಾ ಏತೆ ಶುದ್ಧಮನಸ್ಕಾಃ ಸಂತಃ ಯಥಾ ಚ ಕಾಕಾಃ ಯಥಾ ವಾ ಪಿಶಾಚಾಃ ತಥೈತೆ ಪಾಮರಾಃ ಜನಾಃ ಕೇವಲಂ ಗ್ರಾಮ್ಯಸುಖಾನ್ಯೇವ ಅಪೇಕ್ಷಂತೆ ಗ್ರಾಮ್ಯಸುಖವರ್ಣನಪರಾಣ್ಯೇವ ಚ ಪದ್ಯಾನಿ ಕಾವ್ಯಾನಿ ಚ ತೇ ಅವಗಾಹಂತೆ ನೂನಂ ಶೋಚ್ಯಾಃ ಏವ ತೇ ಸ ವಾಗ್ವಿಸರ್ಗೋ ಜನತಾಘವಿಪ್ಲವಃ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಾನಿ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಏತಾಸಾಂ ವಾಚಾಂ ಪ್ರಯೋಗಃ ಶ್ರವಣರೂಪೇಣ ಪ್ರಯೋಗೋ ವಾ ಪ್ರವಚನರೂಪೇಣ ಪ್ರಯೋಗೋ ವಾ ಜನತಾನಾಂ ಸರ್ವಾಣ್ಯಪಿ ಪಾಪಾನಿ ಅಪಹಂತಿ. ತಾಹ ವಾಚಃ ಪ್ರತಿಶ್ಲೋಕಂ ಅಲಂಕಾರಭರಿತಾಃ ನೈವ ಭವೇಯುರ್ನಾಮ ತಥಾಪಿ ಅನಂತಸ್ಯ ಹರೇಃ ಯಶಸಾ ಅಂಕಿತಾಃ ಖಲು ತಾಹ ವಾಚಃ ಅತಃ ತಾಹ ಏವ ವಾಚಃ ಆಧೃತ್ಯ ಸಾಧವಃ ಶೃಣ್ವಂತಿ ಗಾಯಂತಿ ಗೃಣಂತಿ ಚ. ಅನ್ಯಾಹ ವಾಚಃ
ದೂರೇ ವರ್ತಯಂತಿ. ಯಾವ ಥರದ ಶಾಸ್ತ್ರಗಳನ್ನು ಕೇಳಬೇಕು, ಯಾವ ಥರದ ಶಾಸ್ತ್ರಗಳನ್ನು ಓದಬೇಕು, ಯಾವುದನ್ನು ಪ್ರವಚನ ರೂಪದಲ್ಲಿ ಹೇಳಬೇಕು, ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ನಾರದರು ವ್ಯಾಸರೆದುರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ಭಾರತವನ್ನು ರಚನೆ ಮಾಡಿದ್ದೀರಿ, ಮತ್ತಷ್ಟು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಬೇಕಾಗಿದೆ, ಅದಕ್ಕಾಗಿ ಭಾಗವತವನ್ನು ರಚನೆ ಮಾಡಿರಿ ಅಂತ. ಅದಕ್ಕಾಗಿ ಈ ಯಾವ ಗ್ರಂಥದಲ್ಲಿ ಭಗವಂತನ ಗುಣಗಳ ವರ್ಣನೆ ಇದೆಯೋ ಅದನ್ನು ವರ್ಣನೆ ಮಾಡಿರಿ. ಎಲ್ಲಿ ಭಗವಂತನ ಗುಣಗಳ ವರ್ಣನೆ ಇಲ್ಲವೋ ಅದನ್ನು ವರ್ಣನೆ ಮಾಡಿ ಏನು ಉಪಯೋಗ? ಹಂಸಗಳಿಗೆ ಹೇಗೆ ಮಾನಸ ಸರೋವರದಲ್ಲಿ ವಿಹಾರವೇ ಬಹಳ ಇಷ್ಟ ಆಗ್ತದೋ, ಮೋರಿಯ ನೀರು ಅದಕ್ಕೆ ಇಷ್ಟ ಆಗೋದಿಲ್ಲವೋ, ಹಾಗೆ ಸಜ್ಜನರಿಗೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಬಂದರೆ ಅವರು ಭಗವದ್ಗುಣ ವರ್ಣನ ಪರವಾದ ಗ್ರಂಥವನ್ನೇ ಅರಸ್ತಾರೆ ಹೊರತು ಯಾವತ್ತೂ ಭಗವಂತನ ಗುಣವರ್ಣನ ಪರವಲ್ಲದ ಮಾತುಗಳನ್ನು ಅವರು ಯಾವತ್ತೂ ಕೂಡ ಬಯಸುವುದೇ ಇಲ್ಲ ಅಂತ ಈ ಹಿಂದಿನ 10ನೇ ಶ್ಲೋಕದಲ್ಲಿ ನೋಡಿದ್ದೀವಿ. ಇದನ್ನು ನೋಡಿದಾಗ ಭಾಗವತದಲ್ಲೇ ಒಂದು ಶ್ಲೋಕ ಇದೆ, ತುಂಬ ಸುಂದರವಾದ ಶ್ಲೋಕ. ಅದನ್ನು ವಿಷ್ಣು ತೀರ್ಥರು ತಮ್ಮ ಸಾರೋದ್ಧಾರದಲ್ಲೂ ಕೂಡ ಹೇಳಿದ್ದಾರೆ. ಅದೊಂದು ಎಲ್ಲ ಶ್ರೋತಾರರಿಗೂ ಮತ್ತು ಪ್ರವಕ್ತಾರರಿಗೂ, ಕವಿಗಳಿಗೂ, ವಿಮರ್ಶಕರಿಗೂ ಎಲ್ಲಿಗೂ ಕೂಡ ಯಾವತ್ತೂ ದಾರಿದೀಪ ಆಗಿರಬೇಕಾದಂಥ ಮಾತು. ಶಾಸ್ತ್ರೇ ಶ್ವಿಯಾನೇವ ವಿನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನೇ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ ಅಂತ. ಶಾಸ್ತ್ರೇ ಶ್ವಿಯಾನೇವ ಸುನಿಶ್ಚಿತ ನೃಣಾಂ. ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ವಿ ನಾವು ಕೂಡ, ಎಷ್ಟು ಸಾಧ್ಯವೋ ಯಥಾಶಕ್ತಿ ಅಖಿಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದೆವು. ಅಧ್ಯಯನ ಮಾಡಿದ ಮೇಲೆ ನಮಗೊಂದು ದೃಢವಾದಂಥ ನಿರ್ಧಾರ ಹೀಗೆ ಬಂತು, ಈ ಒಂದು ಸಾರ ನಮಗೆ ಅದರ ಬಗ್ಗೆ ತಿಳಿದು ಬಂತು. ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು. ನಮ್ಮ ಯೋಗಕ್ಕೆ, ನಮ್ಮ ಕ್ಷೇಮಕ್ಕೆ, ನಮ್ಮ ಪಾರತ್ರಿಕ ಅಭಿವೃದ್ಧಿಗೆ ಕಾರಣವಾದಂಥ 2 ಸ್ಟೆಪ್ಗಳು, 2 ಹಂತಗಳು ಅವು ನಮಗೆ ಕಂಡು ಬಂದವು. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನೇ. ಆತ್ಮ ಅಂದರೆ ಭಗವಂತ. ಆ ಭಗವಂತನಿಗಿಂತ ಭಿನ್ನವಾದಂಥ ಯಾವ ವಸ್ತು ಮತ್ತು ವ್ಯಕ್ತಿಯಲ್ಲೂ ಕೂಡ ಸಂಪರ್ಕ ಇಡುವುದು ಬೇಡ. ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. ನಿರ್ಗುಣನಾದ, ಪ್ರಾಕೃತ ಗುಣರಹಿತನಾದ ಈ ಭಗವಂತನ ಬಗ್ಗೆ ದೃಢವಾದಂಥ ಆಸಕ್ತಿ. ಆದ್ದರಿಂದ ಏನನ್ನಾದರೂ ಹೇಳುವುದಿದ್ರೂ ಕೇಳುವುದಿದ್ರೂ ಆ ಭಗವಂತನ ಬಗ್ಗೆ ಹೇಳಬೇಕು. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ ಅಂತ ಇನ್ನೊಂದು ಶ್ಲೋಕವು ಭಾಗವತದಲ್ಲೇ ಬರ್ತದೆ. ಸಾರೋದ್ಧಾರದಲ್ಲೇ ಅದನ್ನು ಉದ್ಧರಿಸಿದ್ದಾರೆ ವಿಷ್ಣು ತೀರ್ಥರು ಕೂಡ. ಏಷ ಪಂಥಾಹ, ನಮ್ಮೆದುರಿಗೊಂದು ರಾಜಮಾರ್ಗ ಇದೆ. ಇದು ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಶಬ್ದ ಬ್ರಹ್ಮ, ಈ ಶಾಸ್ತ್ರ ರಾಶಿ ಹೋಗಿ ಸೇರುವುದೆಲ್ಲವೂ ಭಗವಂತನನ್ನೇ, ಅವನನ್ನೇ ಸೇರ್ತದೆ ಎನ್ನುವ ಎಚ್ಚರವೂ ಇರಬೇಕು. ನಾವು ಆ ಕಡೆನೇ ಹೊರಟಿದ್ದೀವಿ ಎನ್ನುವಂಥ ಗಮನವೂ ಕೂಡ ನಮಗಿರಬೇಕು. ಇಲ್ಲದೆ ಹೋದರೆ ನಮಗದರಿಂದ ಏನೂ ಕೂಡ ಉಪಯೋಗ ಇಲ್ಲ. ಯಾವದ್ಭ್ರಿಯೇತ, ನಮಗೆ ಎಷ್ಟು ಬೇರೆ ಸಂಗತಿಗಳ ಕುರಿತಾಗಿ ಮಾತನಾಡಿದರೆ ಸಾಕೋ, ತೀರಾ ಅನ್ನ ಆಹಾರಗಳಿಗಾಗಿ ಎಷ್ಟು ಮಾತಾಡಿದರೆ ಸಾಕೋ ಅಷ್ಟನ್ನೇ ಮಾತಾಡಬೇಕು. ಅದಕ್ಕಿಂತ ಹೆಚ್ಚಿನ ಮಾತುಗಳನ್ನು ಆಡುವುದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಅನ್ಯಥಾ ಸ್ವಾತ್ಮಃ ಭವೇತ್ ಅಂತ ಹೇಳ್ತದೆ ಭಾಗವತ ತಾತ್ಪರ್ಯ. ಭಗವದ್ಗುಣ ವರ್ಣನ ಪರವಾದಂಥ ಮಾತುಗಳನ್ನು ನಾವು ಮತ್ಯಾವುದಕ್ಕೋ ತೆಗೆದುಕೊಂಡು ಹೋಗಿ ಆ ಕ್ಷುದ್ರವಾದ ವಸ್ತುಗಳನ್ನು ವರ್ಣಿಸಿ ನಾವು ಅಲ್ಲಿ ನಮ್ಮ ವಾಕ್ಶಕ್ತಿಯನ್ನು, ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಬಿಟ್ರೆ ಅದು ಆತ್ಮಹತ್ಯೆ ಮಾಡಿಕೊಂಡಂತೆ ನಾವು ಅಂತ ಶಾಸ್ತ್ರ ನಮ್ಮನ್ನು ಎಚ್ಚರಿಸಿದೆ. ಹಾಗಾಗಿ ಎಲ್ಲವೂ ಕೂಡ ಭಗವಂತನ ಗುಣವರ್ಣನ ಪರವಾಗಿಯೇ ಇರಬೇಕು. ಹಾಗೇ ಕವಿಗಳು ಗ್ರಂಥ ರಚನೆ ಮಾಡಬೇಕು, ಪ್ರವಕ್ತಾರರು ಅದನ್ನೇ ಪ್ರವಚನ ಮಾಡಬೇಕು, ಶ್ರೋತೃಗಳಾದವರು ಅದನ್ನೇ ಶ್ರವಣ ಮಾಡಲಿಕ್ಕೂ ಕೂಡ ಬಯಸಬೇಕು. ಆದರೆ ಅವ್ರು ಯಾವತ್ತೂ ಕೂಡ ಕ್ಷುಲ್ಲಕವಾದಂಥ ಸಂಗತಿಗಳನ್ನು ವರ್ಣನೆ ಮಾಡುವ ಕಾವ್ಯಗಳನ್ನು, ಅಂಥ ವಿಮರ್ಶೆಗಳನ್ನು, ಅಂಥ ಪ್ರವಚನಗಳನ್ನು ಯಾವುದನ್ನು ಕೂಡ ಅವರು ಗಮನಿಸಲೇಬಾರದು ಅಂತ ಅದನ್ನು ತಿಳಿದು ಬರ್ತದೆ. ಈಗ ನಾವು ನೋಡಬೇಕಾದದ್ದು 11ನೇ ಸರ್ಗ, ಸ ವಾಗ್ವಿಸರ್ಗ ಜನತಾಘ ವಿಪ್ಲವ ಅಂತ. ಭಾಗವತ ಸಾರೋದ್ಧಾರದಲ್ಲಿ ಬಂದಿಲ್ಲ ಇದು. ಭಾಗವತ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ಈ ಶ್ಲೋಕ, ಇದನ್ನು ಮುಂದಿನ ಶ್ಲೋಕ, ಇವೆರಡು ಶ್ಲೋಕಗಳನ್ನು ವಿಷ್ಣು ತೀರ್ಥರು ಉದ್ಧರಿಸಿದ್ದಾರೆ.
ಇಲ್ಲಿ ನಾವು ಭಾಗವತ ಸಾರೋದ್ಧಾರದಲ್ಲಿ ಯಾವುದಾದ್ರು ಭಾಗವತ ಶ್ಲೋಕ ಉದ್ಧೃತ ಆಗಿದ್ದರೆ ಅದನ್ನು ಮಾತ್ರ ಅರ್ಥ ಸಮೇತವಾಗಿ ನೋಡಿಕೊಂಡು ಮುಂದೆ ಹೋಗೋಣ. ಈಗಿಲ್ಲಿರುವ ಶ್ಲೋಕ ಸ ವಾಗ್ವಿಸರ್ಗ, ಮಾತಿನ ಪ್ರಯೋಗ. ಅದು ಪ್ರಯೋಗ ಅಂದರೆ ಯಾರು ಅದನ್ನು ರಚನೆ ಮಾಡುವುದು, ಯಾರು ಅದನ್ನು ಪ್ರವಚನ ಮಾಡುವುದು, ಯಾರು ಅದನ್ನು ಕೇಳುವುದು, ಎಲ್ಲವೂ ಪ್ರಯೋಗವೇ. ಇದು ಜನತಾಘ ವಿಪ್ಲವ. ಭಗವಂತನ ಗುಣವರ್ಣನ ಪರವಾಗಿದ್ದರೆ ಎಲ್ಲ ಜನರ ಪಾಪವನ್ನು ಅದು ಪರಿಹಾರ ಮಾಡ್ತದೆ. ಅದು ಭಾಗವತದಲ್ಲಿ ಮುಂದೊಂದು ಕಡೆ ಬರೋದಿದೆ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ವಾಸುದೇವ ಕಥಾ ಪ್ರಶ್ನ, ಭಗವಂತನ ಕುರಿತಾಗಿ ಇಂಥದೊಂದು ಕಥೆಯನ್ನು ಹೇಳಿರಿ ಅಂತ ಯಾರು ಒಬ್ಬರನ್ನ ಕೇಳಿದರೆ, ಅವ್ರು ಹೇಳಲಿಕ್ಕೆ ತೊಡಗಿದರೆ, ಜನ ಅದನ್ನು ಕೇಳಲಿಕ್ಕೆ ತೊಡಗಿದರೆ, ಇದು 3 ಜನರನ್ನು ಪವಿತ್ರ ಮಾಡ್ತದಂತ. ವಕ್ತಾರಂ ಪೃಚ್ಛಕಂ ಶ್ರೋತೃನ್, ಪ್ರವಚನ ಮಾಡುವ ಆಚಾರ್ಯನನ್ನು, ಪ್ರವಚನ ಮಾಡಿ ಬನ್ನಿ ಅಂತ ಕರೆದಂಥ ಯಜಮಾನನನ್ನು ಅಥವಾ ಸಂಘಟಕನನ್ನು, ಹಾಗೆ ಶ್ರೋತೃಗಳನ್ನು ಎಲ್ಲರನ್ನೂ ಕೂಡ ಅದು ಪವಿತ್ರ ಮಾಡ್ತದೆ. ಜನತಾಘ ವಿಪ್ಲವ ಅಂದರೆ ಎಲ್ಲ ಥರದ ಜನರು, ಅವರೆಲ್ಲರನ್ನೂ ಕೂಡ ಅದು ಪವಿತ್ರ ಮಾಡ್ತದೆ. ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ, ಅದರಲ್ಲೇನು ಶಬ್ದ ಸೌಂದರ್ಯ ಇಲ್ಲದೆ ಇರಬಹುದು, ತುಂಬ ಸುಂದರವಾದಂಥ ಅಲಂಕಾರಗಳು ಪ್ರಾಸಗಳು ಅದರಲ್ಲಿ ಇಲ್ಲದೆ ಇರಬಹುದು. ಆಗಿದ್ರೂ ಕೂಡ ಭಗವಂತನ ಗುಣದ ವರ್ಣನದ ಅವನ ಕೀರ್ತಿಯ ಒಂದು ಚಿಹ್ನ ಅದರಲ್ಲಿದೆಯಲ್ಲ ಮಾತುಗಳಲ್ಲಿ, ಅಷ್ಟಾದರೆ ಸಾಕು. ಅದನ್ನೇ ಸಾಧುಗಳು ಕೇಳ್ತಾರೆ, ಹಾಡ್ತಾರೆ, ಅದನ್ನೇ ಪ್ರವಚನ ರೂಪದಲ್ಲಿ ಕೂಡ ಇನ್ನೊಬ್ಬರಿಗೆ ಹೇಳ್ತಾರೆ ಅಂತ ಅದರ ತಾತ್ಪರ್ಯ. ಈಗ ನಾವು ನೋಡಬೇಕಾದ ಶ್ಲೋಕ ಇದು. ಇದಕ್ಕೆ ಹೆಚ್ಚಿನ ವಿವಾದ ಏನೂ ಇಲ್ಲ, ಪಾಠದ ಬಗ್ಗೆ ಇತ್ಯಾದಿಗಳ ಏನು ಬಗ್ಗೆ ವಿವಾದನೂ ಇಲ್ಲ. ಆದರೂ ಬೇರೆ ಬೇರೆಯವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಒಂದು ಬಾರಿ ನಾವು ನೋಡಬೇಕಷ್ಟೆ. ವಾಗ್ವಿಸರ್ಗ ಅಂದರೆ ವಾಚಾಂ ಪ್ರಯೋಗ. ಈ ಶ್ರೀಧರ ವ್ಯಾಖ್ಯಾನದಲ್ಲಿ ಹೀಗೆ ಹೇಳ್ತಾರೆ ಅದನ್ನು. ಹಾಗೆ ಮುಂದಿನ ವೀರರಾಘವರ ವ್ಯಾಖ್ಯಾನದಲ್ಲೂ ಹೇಳ್ತಾರೆ. ವಕ್ತರಿ ಸತಿ ಶೃಣ್ವಂತಿ, ಸಜ್ಜನರು ತಾವೆಷ್ಟೇ ದೊಡ್ಡ ಪಂಡಿತರಾಗಿದ್ದರೂ ಕೂಡ ಯಾರೊಬ್ಬರು ಪ್ರವಚನ ಮಾಡುವವರು ಬಂದರೆ ಇವರು ಕೇಳಲಿಕ್ಕೆ ಶುರು ಮಾಡ್ತಾರೆ. ಶ್ರೋತರಿ ಸತಿ ಗೃಣಂತೆ, ತಮಗೆ ಯಾರು ಶ್ರೋತೃಗಳು ದೊರೆತಾರೆ ಅವ್ರ ಎದುರಿಗೆ ಪ್ರವಚನ ಮಾಡ್ತಾರೆ. ಅನ್ಯದಾತು ಸ್ವಯಮೇವ ಗಾಯಂತೆ, ಹೇಳುವವರು ಕೇಳುವವರು ಯಾರೂ ಇಲ್ಲದೆ ಹೋದರೆ ತಾವೊಬ್ಬರೇ ಕೂತಿದ್ರೆ ಆ ಏಕಾಂತವನ್ನು ಬಳಕೆ ಮಾಡ್ಕೋತಾರೆ, ತಾವೇ ಹಾಡ್ಲಿಕ್ಕೆ ಶುರು ಮಾಡ್ತಾರೆ, ಸ್ವಪ್ರವಚನ ಮಾಡ್ಕೋತಾರೆ, ತಾವೇ ಅದನ್ನು ಹೇಳಿಕೊಂಡು ಸಂತೋಷ ಪಡ್ತಾರೆ ಅಂತ ಅದರ ತಾತ್ಪರ್ಯ. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ನಮಗೆ ಕಂಡುಬರುವಂಥ ಮಾತು. ಪ್ರತಿಶ್ಲೋಕಂ ಅಬದ್ಧವತ್ಯಪಿ, ಅದರಲ್ಲೇನೋ ಭಗವಂತನ ಗುಣಗಳಿಲ್ಲದೆ ಇರಬಹುದು. ಅರ್ಥತಃ ಶಬ್ದತಃ ಅರ್ಥತಶ್ಚ ದೋಷವತ್ಯಪಿ, ಶ್ರೀ ವೀರರಾಘವರ ವ್ಯಾಖ್ಯಾನದಲ್ಲಿ ಏನಾದರೂ ಶಾಬ್ದಿಕವಾದ ದೋಷಗಳು, ಅರ್ಥದ ದೋಷಗಳು ಅದರಲ್ಲಿ ಇದ್ದಿರಬಹುದು. ಆದರೆ ಭಗವತಃ ಯಶಸ ಅಂಕಿತಾನಿ ಚಿಹ್ನಿತಾನಿ, ಭಗವಂತನ ಗುಣಗಳನ್ನು ನಮಗೆ ತಿಳಿಸುವಂಥ ಮಾತುಗಳು. ಮಾತು ಕೇಳಿದ ಕೂಡಲೇ ಇದು ಭಗವಂತನದೇ ಮಾತು, ಭಗವಂತನ ಕುರಿತಾದ್ದೇ ಮಾತು ಅಂತ ಕೇಳಿ ಬರಬೇಕು. ಅದಕ್ಕೆ ಅಂಕಿತ ಅಂತ ಹೇಳೋದು. ದಾಸರ ಹಾಡು ಕೇಳಿದ ಕೂಡಲೇ ಕೊನೆಗೆ ದಾಸರ ನೆನಪು ಬರ್ತಿರ್ತದೆ. ಅಲ್ಲೊಂದು ಕಡೆ ಪುರಂದರ ವಿಠಲ ಇತ್ಯಾದಿ ಹೆಸರುಗಳನ್ನು ಹೇಳ್ತಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಆರಂಭದಿಂದಲೂ ಮಧ್ಯದಲ್ಲಿಯೂ ಕೊನೆಗೂ ಎಲ್ಲ ಕಡೆಯೂ ಕೂಡ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳುವುದು ಅದಕ್ಕಾಗಿ. ಎಲ್ಲ ಕಡೆಯೂ ಕೂಡ ಭಗವಂತನ ಗುಣಗಳ ಒಂದು ಚಿಹ್ನ ಎಲ್ಲ ಕಡೆ ಇದ್ದೇ ಇರ್ತದೆ. ಒಂದು ಛಾಪು, ಕನ್ನಡದಲ್ಲಿ ಛಾಪು ಅಂತಾರಲ್ಲ, ಆ ಛಾಪು ಅದು ಎಲ್ಲ ಕಡೆಯೂ ಕೂಡ ಇದ್ದೇ ಇರ್ತದೆ. ಇಷ್ಟು ದೋಷಗಳಲ್ಲಿರಬಹುದು, ಆದರೂ ಆ ಮಾತಿನ ಪ್ರಯೋಗ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತದೆ. ಹೀಗೆ ಪರಿಹಾರ ಮಾಡುವುದರಿಂದ ಅದೆಲ್ಲರಿಗೂ ಕೂಡ ಲಾಭದಾಯಕವೂ ಕೂಡ ಆಗಿದೆ. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ನಮ್ಗೆ ಕಾಣಿಸುವಂಥ ಅಭಿಪ್ರಾಯ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತ ನೋಡೋಣ. ಅಬದ್ಧವತ್ಯಪಿ ಅಪಶಬ್ದಾದಿ ಸಹಿತೇಪಿ, ಏನಾದರೂ ವ್ಯಾಕರಣ ದೃಷ್ಟಿಯಿಂದ ತಪ್ಪಿದ್ದಿರಬಹುದು, ವ್ಯಾಕರಣ ದೃಷ್ಟಿಯಿಂದ ತಪ್ಪಿರಬಹುದು, ಅಥವಾ ಲೌಕಿಕ ವ್ಯಾಕರಣ ಪಾಣಿನಿ ವ್ಯಾಕರಣ ದೃಷ್ಟಿಯಿಂದ ತಪ್ಪಿರಬಹುದು, ಮಹಾವ್ಯಾಕರಣ ವ್ಯಾಸರ ನಿರ್ವಚನ ಇದಕ್ಕನುಸಾರವಾಗಿ ಅದು ಸರಿಯೇ ಇರಬಹುದು. ಆದರೆ ಭಗವಂತನ ಗುಣದ ಒಂದು ವರ್ಣನ ಅದರಲ್ಲಿ ಕೇಳಿ ಬರ್ತಿದೆಯಲ್ಲ, ಆವಾಗ ಅದನ್ನು ಹಾಡ್ತಾರೆ, ಕೇಳ್ತಾರೆ, ಇನ್ನೊಬ್ಬರಿಗೆ ಪ್ರವಚನ ರೂಪದಲ್ಲಿ ಹೇಳ್ತಾರೆ. ಅದರಿಂದ ಏನೂ ತೊಂದರೆ ಇಲ್ಲ ಅಂತ ತಾತ್ಪರ್ಯ.
ಶಾಸ್ತ್ರಾಣಿ ತಾವತ್ತ ವಿಧಿ ನಿಷೇಧ ಬಹುಲಾನೆ. ಶಾಸ್ತ್ರದಲ್ಲಿ ನಾನಾ ಥರದ ವಿಧಿ, ಹೀಗೆ ಮಾಡು ಹಾಗೆ ಮಾಡಬೇಡಿ ಎಲ್ಲ ಕೇಳಿ ಬರ್ತಿರ್ತವೆ. ಅದು ಎಲ್ಲ ಶಾಸ್ತ್ರಗಳಲ್ಲೂ ಹೀಗೆ. ವ್ಯಾಕರಣ ಶಾಸ್ತ್ರ ಶಬ್ದವನ್ನು ಹೇಗೆ ಪ್ರಯೋಗ ಮಾಡಬೇಕು ಹೇಗೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಲಿಕ್ಕೆ ಇರೋದು ಶಾಸ್ತ್ರ. ಧರ್ಮಶಾಸ್ತ್ರ ತೊಗೊಂಡ್ರೆ ಹುಟ್ಟಿದಾರಂಭ್ಯ ಸಾಯುವವರೆಗೆ, ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಏನೇನು ಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳೋದು ಧರ್ಮಶಾಸ್ತ್ರ. ವ್ಯಾಕರಣಶಾಸ್ತ್ರ ಶಬ್ದವನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತ ಹೇಳುವಂಥದ್ದು ವ್ಯಾಕರಣಶಾಸ್ತ್ರ. ಯತ್ಪದಂ ಬಹುಭಿ ಪ್ರತ್ಯುಕ್ತಂ ರೂಢಂ ಭವತಿ ತತ್ ಸದಿತಿ ತದ್ ಅನ್ಯದ ಸದಿತಿ ತನ್ನಿರ್ಣಯ. ಪ್ರಯೋಗ ಮುಖ್ಯ. ಎಲ್ಲಿ ವ್ಯಾಕರಣ ದೃಷ್ಟಿಯಲ್ಲಿ ಅದಕ್ಕೆ ಸಮರ್ಥನೆ ಇದೆಯೋ ಇಲ್ಲೋ ಒಂದು ಮುಖ್ಯ ಅಲ್ಲ. ಅನೇಕ ಜನ ಅದನ್ನು ಪ್ರಯೋಗ ಮಾಡಿದ್ದಾರೆ ಅಂತಾದರೆ ಅದು ಸಚ್ಛಬ್ದವೇ. ವಸ್ತುತಸ್ತು ಶಾಸ್ತ್ರದಶ ಅಪಶಬ್ದೋಪಿ ಭಗವದ್ಭಕ್ತಿ ಬೋಧಕಸ್ಯ ಚಾದುರೇವ. ಇದು ರಾಧಾಕೃಷ್ಣರ ಮಾತು. ಶಾಸ್ತ್ರ ದೃಷ್ಟಿಯಿಂದ, ವ್ಯಾಕರಣಶಾಸ್ತ್ರದ ದೃಷ್ಟಿಯಿಂದ ಅದು ಅಪಶಬ್ದ ಆಗಿರಬಹುದು. ಆದರೆ ಭಗವಂತನ ಭಕ್ತಿ ಬೋಧಕ ಆಗಿಬಿಟ್ರೆ ಅದು ಸಾಧು ಶಬ್ದವೇ ಆಗಿಬಿಡ್ತದೆ. ಇದ್ರ ಬಗ್ಗೆ ಕನ್ವ ನಿರ್ಣಯದ ಋಗ್ಭಾಷ್ಯದಲ್ಲಿ ಮೊದಲಾದ ಕಡೆ ಅನೇಕ ಕಡೆ ಆಚಾರ್ಯ ಹೇಳಿದ್ದಾರೆ. ಶಾಸ್ತ್ರಾಣ ಮಾನ್ಯತಾಬ್ಚ ಈಶ್ವರ ತತ್ವಜ್ಞಾನ ಏಕ ನಿಬಂಧನ. ಶಾಸ್ತ್ರಗಳು ಯಾವಾಗ ಮಾನ್ಯ ಆಗ್ತವೆ? ಈಶ್ವರ ತತ್ವಜ್ಞಾನವು ಕೊಡ್ತವೆ, ಅವು ಮಾನ್ಯ ಆಗ್ತವೆ. ಲೋಕದ ದೃಷ್ಟಿಯಿಂದ ಯಾವುದೋ ಒಂದು ಪುಲ್ಲಿಂಗ, ಮತ್ತೊಂದು ಯಾವುದೋ ಒಂದು ಪುಂಸಕಲಿಂಗ ಇರ್ತದೆ, ಮತ್ತಾವುದೋ ಆತ್ಮೀಯ ಪದ ಇರ್ತದೆ, ಮತ್ತಾವುದೋ ಪರಸ್ಮಯ ಪದ ಇರ್ತದೆ. ಅದನ್ನೆಲ್ಲವನ್ನು ಮೀರಿ ಶಾಸ್ತ್ರದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಹಾಗೆ ಯಾಕೆ ಪ್ರಯೋಗ ಮಾಡ್ತಾರೆ? ಹಾಗೆ ಮೀರುವ ಸಂದರ್ಭದಲ್ಲಿಯೂ ಕೂಡ ಒಂದೇನೋ ವಿಶಿಷ್ಟವಾದ ಅರ್ಥವನ್ನು ಅವ್ರಿಗೆ ಹೇಳುವ ಉದ್ದೇಶ ಇರ್ತದೆ. ಹ್ರಸ್ವ ಇದ್ದಲ್ಲಿ ದೀರ್ಘ ಪ್ರಯೋಗ ಮಾಡ್ತಾರೆ, ದೀರ್ಘ ಇದ್ದಲ್ಲಿ ಹ್ರಸ್ವ ಪ್ರಯೋಗ ಮಾಡ್ತಾರೆ. ಆ ಮೂಲಕ ಹೇಳುವ ವಿಷಯದ ಬಗ್ಗೆ ಒಂದು ಅತಿಶಯವನ್ನು ತೋರಿಸುವ ತಾತ್ಪರ್ಯ ಇರ್ತದೆ ದೀರ್ಘ ಪ್ರಯೋಗ ಮಾಡುವವರಿಗೆ. ಹ್ರಸ್ವ ಪ್ರಯೋಗ ಮಾಡಿದರೆ ಹೇಳುವ ವಿಷಯದ ಮಹತ್ವ ಕಡಿಮೆ ಇದೆ, ಅದ್ಯಾವುದೋ ಒಂದು ನಿರ್ದಿಷ್ಟ ವಿಷಯ, ಅದರ ಮಹತ್ವ ಕಡಿಮೆ ಇದೆ ಅಂತ ಹೇಳುವುದು ಹ್ರಸ್ವ ಪ್ರಯೋಗ ಮಾಡಿದಾಗ ಆಗಿರ್ತದೆ. ಹೀಗೆ ಏನೋ ಒಂದು ಉದ್ದೇಶ ಇರ್ತದೆ. ನಿಜಂತ ಇದ್ದಲ್ಲಿ ಅಣಿಜಂತ ಪ್ರಯೋಗ ಮಾಡ್ತಾರೆ, ಅಣಿಜಂತ ಇದ್ದಲ್ಲಿ ನಿಜಂತ ಪ್ರಯೋಗ ಮಾಡ್ತಾರೆ. ಆತ್ಮನೇ ಪದ ಇದ್ದಲ್ಲಿ ಪರಸ್ಮಯ ಪದ, ಪರಸ್ಮಯ ಪದ ಇದ್ದಲ್ಲಿ ಆತ್ಮನೇ ಪದ ಪ್ರಯೋಗ ಮಾಡ್ತಿರ್ತಾರೆ. ಅಲ್ಲಿ ಪ್ರತಿಪಾದ್ಯನಾದ ಭಗವಂತನ ಸ್ವಾತಂತ್ರ್ಯವನ್ನು ತೋರಿಸುವ ಉದ್ದೇಶ ಇರ್ತದೆ. ಯತಧೀನ ವ್ಯತ್ಯಯಶ್ಚ. ಭಗವಂತನಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಎಲ್ಲ ಶಬ್ದಗಳ ಪ್ರಯೋಗವೂ ಕೂಡ ಸಾಧುವೆ ಅಂತ ಆಚಾರ್ಯರು ಹೇಳ್ತಾರೆ. ಲಿಂಗ ನಿರ್ಣಯ ಅನ್ನೋ ಗ್ರಂಥವನ್ನು ಉದ್ಧರಿಸ್ತಾರೆ. ಎಲ್ಲ ಲಿಂಗಗಳು ಸ್ತ್ರೀ ಗುಣ ಪುಂಗುಣ ಸೇವ, ಸ್ತ್ರೀ ಗುಣಗಳು ಪುರುಷನ ಗುಣಗಳು ಎಲ್ಲವೂ ಭಗವಂತನ ಅಧೀನ ಅಂತ ಆದಮೇಲೆ ಅವನಲ್ಲಿ ನಾವು ಪ್ರಯೋಗ ಮಾಡುವ ಯಾವುದಾದೊಂದು ಶಬ್ದವನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಪ್ರಯೋಗ ಮಾಡಿದರೂ ಕೂಡ ಅದು ಖಂಡಿತವಾಗಿಯೂ ದೋಷಕರ ಅಲ್ಲ. ಯಾಕೆಂದರೆ ಭಗವಂತನಲ್ಲಿ ಎಲ್ಲವೂ ಕೂಡ ಸಮ್ಮತವೇ. ಭೂತಕಾಲ ಪ್ರಯೋಗ ಮಾಡಬೇಕಾದಲ್ಲಿ ಭವಿಷ್ಯತ್ ಕಾಲ ಪ್ರಯೋಗ ಮಾಡುವುದು, ಭವಿಷ್ಯತ್ ಕಾಲ ಪ್ರಯೋಗ ಮಾಡಬೇಕಾದಲ್ಲಿ ಭೂತಕಾಲ ಪ್ರಯೋಗ ಮಾಡುವುದು. ಆಸೀತ್ ನಾಸ್ತಿ ಅಭೂತಿಥಿ ಹೀಗೂ ಕೂಡ ಆಚಾರ್ಯ ಛಾಂದೋಗ್ಯ ಭಾಷೆ ಮೊದಲಾದ ಕಡೆ ಹೇಳಿದ್ದಾರೆ. ಈ ಹಿಂದೆ ಇತ್ತು, ಈಗ ಇದೆ, ಮುಂದೆ ಇರ್ತದೆ ಅಂತ ಹೇಳುವ ಎಲ್ಲ ಈ ಕಾಲದ ಕ್ರಿಯೆಗಳು ಕೂಡ ಅವೆಲ್ಲವೂ ಕೂಡ ವ್ಯತ್ಯಾಸ ಮಾಡಿ ಹೇಳಿದಾಗ ಭಗವಂತನ ಕ್ರಿಯೆಗಳನ್ನೇ ಹೇಳ್ತಿರ್ತವೆ. ಎಲ್ಲ ಕ್ರಿಯೆಗಳು ಕೂಡ ಭಗವಂತನಲ್ಲಿ ನಿತ್ಯಾಹ ವಿರುದ್ಧಾಹ, ಲೋಕದೃಷ್ಟಿಯಿಂದ ವಿರುದ್ಧವಾದ ಎಲ್ಲ ಕ್ರಿಯೆಗಳು ಕೂಡ, ಎಲ್ಲ ಗುಣಗಳು ಭಗವಂತನಲ್ಲಿ ಯಾವತ್ತೂ ಇರುವುದರಿಂದ ಈ ಥರದ ಶಬ್ದ ವ್ಯತ್ಯಾಸ ಮಾಡಿದರೂ ಕೂಡ ಏನು ದೋಷ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನೇ ಬೇರೆ ಬೇರೆ ವ್ಯಾಖ್ಯಾನಕಾರರು ಕೂಡ ಹೇಳಿದ್ದಾರೆ. ಇನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಇದಕ್ಕೆ ಏನು ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ಸ್ವಲ್ಪ ನಾವು ನೋಡಬೇಕು. ಶಾಬ್ದಿಕೈ ಜುಗುಪ್ಸಿತೆ ದೇಶಕಾಲ ಗುಣೈ ಅನಂತಸ್ಯ ಹರೇಃ. ದೇಶದ ಕಾಲತಃ ಗುಣತಃ ವ್ಯಾಪ್ತನಾದವನು ಭಗವಂತ. ಅವನ ಪಾರಿಜಾತ ಹರಣ ಮೊದಲಾದ ಅನೇಕ ಲೀಲೆಗಳು, ನಾರಾಯಣ, ವಾಸುದೇವ ಮೊದಲಾದ ನಾಮಗಳು ಹೀಗೆಲ್ಲ ಇವೆ. ಶುಕಾದಯ ಎಚ್ಚ ಶೃಣ್ವಂತೆ, ಶುಕಾದಿಗಳು ಅದನ್ನು ಹಾಡ್ತಾರೆ, ಕೇಳ್ತಾರೆ, ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ಇದೆಲ್ಲ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಈಗ ಒಂದಿಷ್ಟು ಕಂಡು ಬರ್ತದೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅಬದ್ಧವತ್ಯಪಿ ಚಿತ್ರಪದತ್ವಾದ್ಯಭಾವವತ್ಯಪಿ, ಶಬ್ದ ಸೌಂದರ್ಯ ಅದರಲ್ಲಿ ಇಲ್ಲದೆ ಹೋದರೂ ಕೂಡ ಅನಂತಸ್ಯ ಹರೇಹೇ ಯಶೋಂಕಿತಾನಿ, ಅಂದರೆ ಯಶಃ ಪ್ರತಿಪಾದಿತಾನಿ, ಯಶಃ ಪ್ರತಿಪಾದಕಾನಿ, ಭಗವಂತನ ಗುಣಗಳನ್ನು ವರ್ಣನೆ ಮಾಡುವಂಥ ಮಾತು ಅದಾಗಿದ್ದರೆ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯವೇ ಆಗ್ತದೆ.
ಜನತಾಗ ವಿಪ್ಲವ. ಯಾಕೆಂದರೆ ಯಸ್ಮಾತ್ ಸಾಧವ ಹೇ ಭಕ್ತಾ ಶುಕಾದಯ, ಅವರೆಲ್ಲರೂ ಕೂಡ ಶುಕಾದಿಗಳೆಲ್ಲರೂ ಕೂಡ ಆ ಗ್ರಂಥಗಳನ್ನು ಹೀಗೆ ಆದರದಿಂದ ಪಠನ ಮಾಡಿಯೇ ಇದ್ದಾರೆ. ತಸ್ಮಾತ್ ಸಹ ಗ್ರಂಥ ಜನತಾಗ ವಿಪ್ಲವ, ಆ ಗ್ರಂಥವೇ ಜನರ ಪಾಪವನ್ನು ಪರಿಹಾರ ಮಾಡ್ತದೆ. ವ್ಯಾಕರಣ ದೃಷ್ಟಿಯಿಂದ ತುಂಬ ಶ್ರೇಷ್ಠವಾದ ಗ್ರಂಥ ಆಗಿತ್ತು. ಭಗವಂತನ ಗುಣಗಳನ್ನು ವರ್ಣನೆ ಮಾಡಲೇ ಇಲ್ಲ. ಅಂಥ ಗ್ರಂಥ ನಮ್ಮ ಪಾಪಗಳನ್ನು ಪರಿಹಾರ ಹೇಗೆ ಮಾಡಿತ್ತು? ಆದ್ದರಿಂದ ಆ ಎಲ್ಲ ಗ್ರಂಥಗಳು ಕೂಡ ವ್ಯರ್ಥ ಆಗ್ತವೆ. ಇಲ್ಲಿ ಈ ಪ್ರತಿಶ್ಲೋಕಂ ಅಬದ್ಧವತ್ಯಪಿ, ಶ್ಲೋಕದ ಸೌಂದರ್ಯ ವ್ಯಾಕರಣದ ಸೌಂದರ್ಯ ಇರೋದಿಲ್ಲ, ವ್ಯಾಕರಣದ ದೋಷಗಳಿರ್ತವೆ. ಒಂದು ಉತ್ತಮವಾದ ಕಾವ್ಯದಲ್ಲಿ ಇರಬೇಕಾದಂಥ ಕೆಲವು ಗುಣಗಳು ಇದರಲ್ಲಿ ಇಲ್ಲದೇ ಇರಬಹುದು, ಗುಣಗಳಿಂದ ಕಳ್ಕೊಂಡಿರಬಹುದು. ಹೀಗೆಲ್ಲ ಮಾತು ಬಂದಾಗ ನನಗೆ ಸಂಸ್ಕೃತದ ಒಂದು ಸುಭಾಷಿತ ನೆನಪಿಗೆ ಬರ್ತದೆ. ಅವಸರ ಪಠಿತಾವಾಣಿ ಗುಣಗಣರಹಿತಾಪಿ ಶೋಭತೆ ಪುಂಸಾಂ ರತಿ ಸಮಯೇ ರಮಣೀನಾಂ ಭೂಷಾಹಾನಿರಪಿ ಭೂಷಣಾಯ ಭವತಿ ಅಂತ. ಅವಸರ ಪಠಿತ ವಾಣಿ, ಒಂದು ಸರಿಯಾದ ಸಮಯ, ಸೂಕ್ತವಾದ ಸಂದರ್ಭ, ಆ ಸಂದರ್ಭ ನೋಡಿ ಆಡಿದ ಮಾತು, ಅದು ಗುಣಗಣರಹಿತಾಪಿ. ಲೌಕಿಕ ವ್ಯಾಕರಣ ದೃಷ್ಟಿಯಿಂದ ಅದರಲ್ಲಿ ವ್ಯಾಕರಣದ ನಿಯಮಗಳನ್ನು ಮೀರಿರಬಹುದು, ಅಥವಾ ಯಾವುದೇ ಶಬ್ದಪ್ರಾಸ ಇತ್ಯಾದಿಗಳು ಅದರಲ್ಲಿ ಇಲ್ಲದೇ ಇರಬಹುದು. ತುಂಬ ಸಿಂಪಲ್ ಆದಂಥ ಮಾತು ಅಂತ ಕೇಳಿ ಬರ್ತಿರ್ತದೆ. ಅದ್ಭುತವಾದ ಮಾತೇನದಾಗಿರೋದಿಲ್ಲ ವ್ಯಾಕರಣ ದೃಷ್ಟಿಯಿಂದ, ಶಬ್ದ ಸೌಂದರ್ಯ ದೃಷ್ಟಿಯಿಂದ. ಆದರೆ ಶೋಭತೆ ಪುಂಸಾಂ, ಅದನ್ನು ಆಡಿದಂಥ ಜನ ಏನಿದ್ದಾರೆ ಅವರಿಗೆ ಅದೊಂದು ಶೋಭೆ, ಆ ಥರದ ಮಾತನ್ನು ಆಡಿದ್ದೇ ಒಂದು ಶೋಭೆ ತಂದು ಕೊಡ್ತದೆ. ಯಾಕೆ ಶೋಭೆ ತಂದು ಕೊಡ್ತದೆ ಅಂದರೆ, ನೀವು ಆ ಸಂದರ್ಭದಲ್ಲಿ ಏನು ಮಾತಾಡ್ತೀರಿ ಅನ್ನೋದು ಮುಖ್ಯ. ಅವಸರ ಅಂದರೆ ಸಂದರ್ಭ. ಆ ಸಂದರ್ಭದಲ್ಲಿ ಆಡುವ ಮಾತು ಮುಖ್ಯವೇ ಹೊರತು ಅದಕ್ಕೆ ವ್ಯಾಕರಣ ದೃಷ್ಟಿಯಿಂದ ಸಮರ್ಥನೆ ಇದೆಯಾ, ಶಬ್ದಶಾಸ್ತ್ರಗಳ ಅಲಂಕಾರ ಶಾಸ್ತ್ರದ ಗುಣಗಳು ಅದರಲ್ಲಿವೆಯಾ ಅಂತ ನೋಡ್ಕೊಂಡು ಕೂತ್ಕೊಳ್ಬೇಕಾದ ಅಗತ್ಯ ಇಲ್ಲ. ರತಿ ಸಮಯೇ ಭೂಷಾಹಾನಿರಪಿ ರತಿ ಸಮಯೇ ರಮಣೀನಾಂ ಭೂಷಾಹಾನಿರಪಿ ಭೂಷಣಂ ಭವತಿ ಅಂತ ತುಂಬ ಸುಂದರವಾದಂಥ ಒಂದು ಶೃಂಗಾರದ ಮಾತನ್ನು ಹೇಳ್ತಾರೆ ಅಲ್ಲಿ ಆ ಸುಭಾಷಿತದಲ್ಲಿ. ಅದು ಇಲ್ಲಿ ಕೂಡ ಅನ್ವಿತ ಆಗ್ತದೆ. ನನ್ನ ದೃಷ್ಟಿ ಹೀಗಿದೆ. ಅದಕ್ಕೆ ಸ್ತ್ರೀ ಆಗಲಿ ಪುರುಷ ಆಗಲಿ ತಮ್ಮ ಮನೆಯಲ್ಲಿದ್ದಾಗ ಅಥವಾ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೊರಟ್ರೆ ಸಾಕಷ್ಟು ಚೆನ್ನಾಗಿ ಸಿಂಗರಿಸಿಕೊಂಡು ಆಭರಣಾದಿಗಳನ್ನು ಹಾಕ್ಕೊಂಡು ಬಟ್ಟೆ ಬರೆಗಳೆಲ್ಲ ಹಾಕ್ಕೊಂಡು ಹೊರಡ್ತಾರೆ. ವಿಶೇಷವಾಗಿ ಸ್ತ್ರೀಯರು ಪ್ರಮೃಷ್ಟ ಮಾಲ್ಯಾಭರಣ ಕುಂಡಲಾಹ, ಒಳ್ಳೆ ಸೀರೆ ಇತ್ಯಾದಿಗಳನ್ನು ಉಟ್ಕೊಂಡು ಬಂಗಾರದ ಆಭರಣ ತೊಟ್ಟು ಮಲ್ಲಿಗೆ ಹೂ ಮೊದಲಾದವುಗಳನ್ನು ಮುಡಿದು ಅವರು ಹೊರಗಡೆ ಕಾಲಿಡ್ತಿರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಾದರೆ. ಆದರೆ ಒಂದು ಸಂಗತಿ ನಾವು ಗಮನಿಸಬೇಕು, ಅವರು ಮನೆಯಲ್ಲಿದ್ದಾಗ, ಅದರಲ್ಲೂ ತಮ್ಮ ಗಂಡಂದ್ರ ಜೊತೆಗೆ ಏಕಾಂತದಲ್ಲಿದ್ದಾಗ ಅದನ್ನೇ ರತಿ ಸಮಯ ಅಂತ ಹೇಳೋದು. ಆ ಎಲ್ಲ ಆಭರಣಗಳನ್ನು ಅಲಂಕಾರಗಳನ್ನೆಲ್ಲ ತೆಗೆದಿಡ್ತಾರೆ. ಆ ಥರ ಆಭರಣಗಳೆಲ್ಲ ಅವರಾರು ತೆಗೆದಿಡ್ತಾರೆ, ಅಥವಾ ಅವ್ರ ಗಂಡಂದರಾದರೂ ಅದನ್ನು ತೆಗೆದಿಟ್ಟು ದೂರ ಇಡ್ತಾರೆ. ಹಾಗೆ ತೆಗೆದಿಟ್ಟದ್ದೇ ಅಲ್ಲಿ ಅಲಂಕಾರ ಆಗ್ತದೆ. ಆ ಎಲ್ಲವನ್ನೂ ಆ ಆಭರಣಗಳನ್ನೆಲ್ಲ ಅಲಂಕಾರಗಳನ್ನೆಲ್ಲ ಮೈ ಮೇಲೆ ಹೊತ್ತೆ ಅವರು ಏಕಾಂತದಲ್ಲಿ ಮುಂದುವರಿಯೋದಿಲ್ಲ. ನಮಗಿದು ಗೊತ್ತಿದೆ. ಯಾಕೆಂದರೆ ಆ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು. ಹೊರಗಡೆ ಹೋಗೋ ಸಂದರ್ಭದಲ್ಲಿ ಅಲಂಕಾರ ಮಾಡ್ಕೋಬೇಕು. ಮನೆಯೊಳಗಿದ್ದಾಗ ಅದು ಏಕಾಂತದಲ್ಲಿ ಆ ಭೂಷಣಗಳನ್ನು ತೆಗೆದು ದೂರ ಇಟ್ಟರೆ ಅದು ಆ ಗಂಡ ಹೆಂಡಿದ್ರೆ ಏಕಾಂತಕ್ಕೆ ಸರಿ ಹೊಂದುತ್ತದೆ. ಇಲ್ಲೇನು ಶೃಂಗಾರ ಇದೆಯಲ್ಲ, ಆ ಶೃಂಗಾರ ಅನ್ನೋದು ಸುಮ್ಮನೆ ಅಲ್ಲ. ಅದು ನಾವು ಮಹಾಭಾರತ ಭಾಗವತ ಮೊದಲಾದ ಗ್ರಂಥಗಳನ್ನೇನು ಓದ್ತಾ ಇರ್ತೀವಲ್ಲ, ಇಲ್ಲಿ ಎಲ್ಲ ಕಡೆಯೂ ಕೂಡ ಶಬ್ದಾಭಿಮಾನಿಗಳಾದಂಥ ಅಥವಾ ವೇದಾಭಿಮಾನಿಗಳಾದಂಥ ದೇವತಾ ಸ್ತ್ರೀಯರಿರ್ತಾರೆ, ಹಾಗೆ ಅರ್ಥಾಭಿಮಾನಿಗಳಾದಂಥ ಪುರುಷರಿರ್ತಾರೆ. ಏವಂ ವೇದಾಭಿಮಾನಿಭ್ಯ ದೇವಿಭ್ಯ ಸರ್ವಯೇವತು ತದರ್ಥರೂಪಾ ಪತಯ ತಸ್ಯಾಸ್ತೋ ವರಾಹ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಹೇಳ್ತಾರೆ. ಎಲ್ಲ ವೇದ ಆಗಲಿ, ಪುರಾಣ ಆಗಲಿ, ಮಹಾಭಾರತ ಆಗಲಿ, ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ಛಂದಸ್ಸುಗಳಾಗಲಿ, ಅಗ್ನಿಯ ಪತ್ನಿ, ಇಂದ್ರನ ಪತ್ನಿ, ಬೃಹಸ್ಪತಿ ಪತ್ನಿ ತಾರೆ ಮೊದಲಾದ ಅನೇಕ ದೇವತಾ ಸ್ತ್ರೀಯರೆಲ್ಲ ಆ ವೇದಾದಿ ಶಾಸ್ತ್ರಗಳಿಗೆ ಅಭಿಮಾನಿನಿಯರಾಗಿರ್ತಾರೆ. ಈ ಛಂದಸ್ಸುಗಳಿಗೆ ಅವರು ಅಭಿಮಾನಿನಿಯರಾಗಿರ್ತಾರೆ. ಆಮೇಲೆ ಅದರ ಅರ್ಥಗಳೇನಿದೆ, ಆ ಅರ್ಥರೂಪರಾದವರು ಅವರವರ ಪತಿಗಳು, ಅರ್ಥದ ರೂಪದಾದವರು ಅಥವಾ ಅರ್ಥದ ಅಭಿಮಾನಿಗಳಾದವರು ಅವರವರ ಗಂಡಂದರು. ಹಾಗಾಗಿ ಶಾಸ್ತ್ರದ ಒಂದು ರಚನೆ ಅಂದರೆ
ವಾಕ್ ಮತ್ತು ಅರ್ಥಗಳನ್ನು ಒಟ್ಟುಗೂಡಿಸುವುದು. ಅದನ್ನು ಪ್ರವಚನ ಮಾಡುವುದು ಅಂದ್ರೂ ಹಾಗೇನೆ, ಸರಿಯಾಗಿ ಅರ್ಥಗಳನ್ನು ತಿಳಿದು ಸರಿಯಾಗಿ ಶಬ್ದಗಳನ್ನು ಪ್ರಯೋಗ ಮಾಡುವುದೇ ಪ್ರವಚನ. ಶ್ರವಣ ಮಾಡುವುದು ಅಂದ್ರೆ ಹಾಗೇನೆ, ಯಾವ ಶಬ್ದವನ್ನು ಕವಿ ಪ್ರಯೋಗ ಮಾಡಿದ್ದಾನೆ, ಯಾವ ಶಬ್ದವನ್ನು ಪ್ರವಕ್ತ ಪ್ರಯೋಗ ಮಾಡಿದ್ದಾನೆ, ಅದರ ಅರ್ಥವನ್ನು ಸರಿಯಾಗಿ ಗ್ರಹಿಸಿದರೆ ವಾಕ್ ಮತ್ತು ಅರ್ಥಗಳ ಸರಿಯಾದ ಸಮ್ಮಿಲನ ಕವಿಗೂ ಪ್ರವಕ್ತೃವಿಗೂ ಶ್ರೋತೃವಿಗೂ ಆದರೆ ಅದೇ ಶ್ರೇಷ್ಠವಾದಂಥ ದಾಂಪತ್ಯ. ವಾಕ್ ಮತ್ತು ಅರ್ಥಗಳ ದಾಂಪತ್ಯ ಅದು. ಅದನ್ನೇ ಕಾಳಿದಾಸ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹಾಡಿರೋದು. ಜಗತ್ತಿನ ತಂದೆ ತಾಯಿಂದಿರಾದ ಪಾರ್ವತಿ ಮತ್ತು ಪರಮೇಶ್ವರರನ್ನು ನಾನು ವರ್ಣಿಸ್ತೇನೆ, ನಾನು ನಮಸ್ಕಾರ ಮಾಡ್ತೇನೆ ಅಂತ ಅವನು ಕತೆ ಹೇಳ್ತಾನೆ. ಅದಕ್ಕೆ ಅದು ಹೇಗೆ ಅಂದರೆ, ವಾಗರ್ಥಾವಿವ ಸಂಪೃಕ್ತವು, ವಾಕ್ ಮತ್ತು ಅರ್ಥಗಳಂತೆ. ವಾಣಿ ಮತ್ತು ಅರ್ಥ ಹೇಗೆ ಎರಡು ಕೂಡ ಹೊಂದಿಕೊಂಡೇ ಇರ್ತಾವೋ ಹಾಗೆ ಪಾರ್ವತಿ ಪರಮೇಶ್ವರಿಬ್ಬರು ಕೂಡ ಹೊಂದ್ಕೊಂಡಿದ್ದಾರೆ. ವಾಗರ್ಥ ಪ್ರತಿಪತ್ತೆ, ನಾನು ಇವರಿಬ್ಬರನ್ನ ಯಾಕೆ ನಮಸ್ಕಾರ ಮಾಡ್ತೇನೆ ಅಂದರೆ ವಾಕ್ ಮತ್ತು ಅರ್ಥ ಎರಡು ಕೂಡ ನನಗೆ ತಿಳಿಯಬೇಕಾಗಿದೆ. ಜಗತಃ ಪಿತರವು, ಜಗತ್ತಿನ ತಂದೆ ತಾಯಿಂದ ಇವರಿಬ್ಬರು ಕೂಡ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು, ಅವರಿಬ್ಬರನ್ನು ಕೂಡ ನಾನು ನಮಸ್ಕಾರ ಮಾಡ್ತೇನೆ ಅಂತ. ಈಗ ಬರೇ ಪಾರ್ವತಿ ಮತ್ತು ಪರಮೇಶ್ವರರು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲ ದೇವತಾ ಪುರುಷರು ಮತ್ತು ದೇವತಾ ಸ್ತ್ರೀಯರು ಕೂಡ ವಾಕ್ ಮತ್ತು ಅರ್ಥಗಳಂತೆ ವಾಗರ್ಥಾವಿವ ಸಂಯುಕ್ತಾನ್ ವಾಗರ್ಥ ಪ್ರತಿಪತ್ತೆಯೇ ಸರ್ವಾನ್ ದೇವಾನ್ ಒಂದೇ. ಎಲ್ಲ ದೇವತೆಗಳನ್ನು ಕೂಡ ನಾವು ನಮಸ್ಕಾರ ಮಾಡುವಾಗ ದೇವತಾ ಸ್ತ್ರೀಯರು ಆ ಶಾಸ್ತ್ರದ ಅಭಿಮಾನಿನಿಯರು ಮತ್ತು ದೇವತಾ ಪುರುಷರು ಅರ್ಥದ ಅಭಿಮಾನಿಗಳು ಅಂತ ಹೀಗೆ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಶಾಸ್ತ್ರದ ರಚನೆ ಅಂದ್ರೇ ಅಲ್ಲಿ ಆ ವಾಕ್ ಮತ್ತು ಅರ್ಥಗಳ ಒಂದು ದಾಂಪತ್ಯ ಅದು. ಅದರ ಶ್ರವಣ, ಅದರ ಪ್ರವಚನ ಅಂದರೂ ಕೂಡ ಅದು ಆ ದಾಂಪತ್ಯದ ಒಂದು ಆವಿಷ್ಕರಣವೇ. ಅದರಿಂದ ಸಂಸ್ಕೃತದಲ್ಲಿ ಬಂದಿರುವಂಥ ಸುಭಾಷಿತ ಅದು ಯಾವುದೋ ಕೇವಲ ಲೌಕಿಕ ದಂಪತಿಗಳ ಒಂದು ಶೃಂಗಾರವನ್ನು ಹೇಳ್ತದೆ ಅಂತ ನಾವು ಭಾವಿಸಬಾರ್ದು. ಅದು ಹೇಳ್ತಿರುವುದು ಆ ದೇವ ದಂಪತಿಗಳ ಒಂದು ದಾಂಪತ್ಯವನ್ನು. ಅವರು ವಾಕ್ ಮತ್ತು ಅರ್ಥದ ಅಭಿಮಾನಿಗಳಾಗಿರ್ತಾರೆ ಅಂತ ನಾವು ಈಗ ಅದನ್ನು ಭಾವಿಸಬೇಕು. ಆದ್ದರಿಂದ ಆ ಒಂದು ದೇವ ದಂಪತಿಗಳ ಏಕಾಂತದ ಸಂದರ್ಭದಲ್ಲಿ ಅದರಲ್ಲಿ ಅಲಂಕಾರ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ ಇತ್ಯಾದಿಗಳ ಅನುಸಾರವಾಗಿ ಗುಣಗಳು ಇವೆಯೋ ಇಲ್ಲವೋ ಅಂತ ಚಿಂತನೆ ಮಾಡಬೇಕಾದ ಅಗತ್ಯ ಇಲ್ಲ. ಅವಸರ ಪಠಿತ ಆ ಸಂದರ್ಭದಲ್ಲಿ ಪ್ರವಚನ ಕೇಳಬೇಕು ಅಂತ ನಾವು ಹೇಳಬೇಕು ಅಂತ ಕೂತಿದ್ದಾರೆ, ಕೇಳಬೇಕು ಅಂತ ಇನ್ನು ಕೆಲವರು ಕೂತಿದ್ದಾರೆ, ಅದನ್ನು ರಚನೆ ಮಾಡಬೇಕು ಅಂತ ವೇದವ್ಯಾಸರು ಕೂತಿದ್ದಾರೆ. ಇದೊಂದು ಅವಸರ, ಅತ್ಯಂತ ಶ್ರೇಷ್ಠವಾದ ಸಂದರ್ಭ ಇದು. ಎಲ್ಲ ಜಗತ್ತಿನ ಜನಗಳ ಪಾಪವನ್ನು ಪರಿಹಾರ ಆಗಬೇಕಾದ ಅಗತ್ಯ ಇದೆ. ಇಂಥ ಒಂದು ಅವಸರದಲ್ಲಿ ರಚನೆ ಮಾಡುವವರಿಗೂ ಪ್ರವಚನ ಮಾಡುವವರಿಗೂ ಶ್ರವಣ ಮಾಡುವವರಿಗೂ ಎಲ್ಲಿಗೂ ಕೂಡ ಅತ್ಯಂತ ತುರ್ತಾಗಿ ಬೇಕಾಗಿರುವುದು ಭಗವಂತನ ಗುಣಗಳ ವರ್ಣನೆ. ಇದು ಅವಸರ, ಗುಣಗಳ ವರ್ಣನೆಗೆ ಇದೊಂದು ಅವಸರ ಅವಕಾಶ. ಆ ಸಂದರ್ಭಕ್ಕೆ ಅಲ್ಲಿ ಹೇಳಿದ ಮಾತೇನಿದೆ, ರಚಿಸಿದ ಮಾತು, ಪ್ರವಚನದಲ್ಲಿ ಹೇಳಿದ ಮಾತು, ಕೇಳಲ್ಪಟ್ಟ ಮಾತು ಗುಣಗಣ ರಹಿತ ಇರಬಹುದು. ನೀವು ತಿಳ್ಕೊಂಡಂತೆ ಗುಣಗಳು, ಅಲಂಕಾರಾದಿ ಗುಣಗಳು ಅದರಲ್ಲಿ ಇಲ್ಲದೇ ಇರಬಹುದು. ಆದರೆ ಶೋಭತೆ ಪುಂಸಾಂ, ಅದು ಪ್ರವಚನ ಮಾಡಿದವರಿಗೂ, ಕಾವ್ಯ ರಚನೆ ಮಾಡಿದವರಿಗೂ, ಶ್ರವಣ ಮಾಡಿದವರು ಎಲ್ಲಿಗೂ ಕೂಡ ಅದೊಂದು ದೊಡ್ಡ ಶೋಭೆ. ಅದು ವಾಗ್ಭೂಷಣಂ ಭೂಷಣಂ ವಾಣ್ಯೇಕ ಸಮಲಂಕರೋತಿ ಪುರುಷಂ ವಾಗ್ಭೂಷಣಂ ಭೂಷಣಂ. ನಮಗೆ ಅನೇಕ ಆಭರಣಗಳು, ಕಿವಿಗೊಂದು ಆಭರಣ, ಮೂಗಿಗೊಂದು ಆಭರಣ, ಕಂಠಕ್ಕೊಂದು ಆಭರಣ, ಕೈಗೊಂದು ಆಭರಣ, ಕಾಲಿಗೊಂದು ಆಭರಣಗಳೆಲ್ಲ ಇರ್ತಿರ್ತವೆ. ಆದರೆ ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವಕ್ಕೆ ಅಲಂಕಾರ ಯಾವುದು ಅಂದರೆ ವಾಕ್. ಸರಿಯಾದ ಮಾತನ್ನು ನಾವು ಆಡುವುದು ಅಥವಾ ಸರಿಯಾದ ಮಾತನ್ನು ನಾವು ಕಿವಿಯಿಂದ ಕೇಳುವುದು, ಇದೇ ವಾಗ್ಭೂಷಣವೇ ಭೂಷಣ. ವಾಣ್ಯೇಕ ಸಮಲಂಕರೋತಿ ಪುರುಷಂ. ಎಲ್ಲ ಥರದ ಅಲಂಕಾರ ಮಾಡಿಕೊಂಡಿದ್ದ, ಆದರೆ ಆ ಸಂದರ್ಭಕ್ಕೆ ತಕ್ಕಂತೆ ಸಮಯೋಚಿತವಾಗಿ ಒಂದು ಮಾತನಾಡಲಿಕ್ಕೆ ಬರಲಿಲ್ಲ ಅಂದರೆ ಅವನು ಉಳಿದ ಆಭರಣಗಳೆಲ್ಲ ವ್ಯರ್ಥ ಆಗಿ ಹೋಗ್ತವೆ. ಆಭರಣ, ಅವನ ದ್ವೇಷ, ಧರಿಸುವ ಎಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತವೆ. ಆದ್ದರಿಂದ ನಮ್ಮನ್ನು ಅಲಂಕರಿಸುವಂಥ ನಮ್ಮ ವ್ಯಕ್ತಿತ್ವಕ್ಕೆ ಅಲಂಕಾರವಾದ ಮುಖ್ಯವಾದ ಮಾತು ಅಂದರೆ ಅದು ಈ ವೇದ, ಈ ಶಾಸ್ತ್ರ ಅನ್ನೋದೇ ಮಾತು. ಅದನ್ನೇ ನಾವು ಆಡಬೇಕು, ಅದನ್ನೇ ಕೇಳಬೇಕು. ಸಹ ಅಲಂಕೃಶಿಷ್ಟ ವಚಸ ಭಗವಾನ್ ವಚಾಂಸಿಮೆ. ಭಗವಂತ ಅವನ ಗುಣವರ್ಣನ ಪರವಾಗಿದ್ದರೆ ಆ ಮಾತನ್ನು ಅಲಂಕಾರ ಮಾಡ್ತಾನೆ. ಇದು ನೋಡಿ ತುಂಬ ಸುಂದರವಾದಂಥ ಒಂದು ವರ್ಣನೆ ಭಾಗವತದಲ್ಲೇ ಬಂದಿದೆ.
ಭೂತೈರ್ಮಹದ್ಭಿರ್ಯೈಮಾ ಪುರೋ ವಿಭು ನಿರ್ಮಾಯಶೈತೆ ಯದಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ ಅಂತ. ಈ ಪಂಚಮಹಾಭೂತಗಳ ನೆರವಿನಿಂದ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಎಲ್ಲ ಎಲ್ಲ ನಮ್ಮ ಪ್ರಜೆಗಳ ಎಲ್ಲ ಶರೀರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕ, ಇದರೊಳಗೆ ನಿಂತು ನಾನಾ ಥರದ ರಸ ಗಂಧ ಇತ್ಯಾದಿಗಳನ್ನು ಅವನೇ ಭೋಗಿಸ್ತಾ ಇದ್ದಾನೆ. ಸಹ ಅಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ, ಆ ಭಗವಂತ ನನ್ನ ಮಾತನ್ನು ಅಲಂಕರಿಸಲಿ ಅಂತ ವರ್ಣನೆ ಇದೆ. ಭಗವಂತ ನಮ್ಮ ಮಾತನ್ನು ಬಂದು ಅಲಂಕರಿಸಿದ್ದಾನೆ ಅಂತ ಆದಮೇಲೆ ಇನ್ನು ಬೇರೆ ಯಾವುದಾದ್ರೂ ವ್ಯಾಕರಣದ ದೃಷ್ಟಿಯಿಂದ, ಅಲಂಕಾರ ಶಾಸ್ತ್ರದ ದೃಷ್ಟಿಯಿಂದ, ನ್ಯಾಯಶಾಸ್ತ್ರದ ದೃಷ್ಟಿಯಿಂದ ಲೌಕಿಕರು ಯಾರೋ ಕೆಲಸಕ್ಕೆ ಬಾರದ ಜನ ಹೇಳಿದ ಅಲಂಕಾರಗಳು ಅದ್ರಲ್ಲಿ ಇದ್ರೇನು ಬಿಟ್ರೇನು, ಪವಿತ್ರಾಣಾಂ ಪವಿತ್ರನಾದ ಮಂಗಲಾನಾಂ ಮಂಗಲನಾದಂಥ ಈ ಜಗತ್ತಿಗೆ ಅತ್ಯಂತ ದೊಡ್ಡ ಅಲಂಕಾರ ಆ ಕೃಷ್ಣನನ್ನು ಹಾಗೆ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ, ಲೋಕಭೂಷಣಂ ಅಂತ. ಅಂಥ ಭಗವಂತನೇ ನಮ್ಮ ಮಾತನ್ನು ಬಂದು ಅಲಂಕರಿಸಿ ಬಿಟ್ಟ ಮೇಲೆ ಇನ್ನು ಉಳಿದ ಯಾವ ಶಾಸ್ತ್ರದ ಅಲಂಕಾರ ಅದರಲ್ಲಿ ಇದ್ರೇನು ಬಿಟ್ರೇನು, ಭಗವಂತ ಒಳಗೆ ನಿಂತಂಥ ಭಗವಂತ ಮೆಚ್ಚಿ ಹೌದು ಅಂತೇಳಿ ಅಂದು ನಮ್ಮ ಮಾತನ್ನು ಅವನು ಅಲಂಕರಿಸುವಂತೆ ಮಾತನ್ನು ರಚಿಸಬೇಕು. ಹಾಗೆ ಅಂಥದೇ ಮಾತನ್ನು ಪ್ರವಚನದಲ್ಲಿ ಹೇಳಬೇಕು, ಅಂಥದೇ ಮಾತನ್ನು ಪ್ರವಚನದಲ್ಲಿ ಹೇಳಬೇಕು. ಹಾಗೆ ಭಗವಂತ ಬಂದು ಅಲಂಕರಿಸಿ ಬಿಟ್ಟ ಮೇಲೆ ಇನ್ನು ಯಾರು ಯಾವ ಅಲಂಕಾರ ಅದರಲ್ಲಿ ಇದ್ರೇನು ಬಿಟ್ರೇನು, ಯಾರು ಅದಕ್ಕೆ ಸರ್ಟಿಫೈ ಮಾಡಿದ್ರೇನು ಬಿಟ್ರೇನು, ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಇದು ಸವಾಗ್ವಿಸರ್ಗ ಜನತಾಘ ವಿಪ್ಲವ ಅನ್ನುವಂಥ 11ನೇ ಶ್ಲೋಕದ ವಿವರಣೆ. ಇದಕ್ಕೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಭಾಗವತ ತಾತ್ಪರ್ಯ ಏನೂ ಇಲ್ಲ. ಮತ್ತು ಇದಕ್ಕೆ ವಿಷ್ಣು ತೀರ್ಥರು ಈ ಶ್ಲೋಕವನ್ನು ತಮ್ಮ ಸಾರೋದ್ಧಾರದಲ್ಲಿ ಎಲ್ಲೂ ತೊಗೊಂಡೂ ಇಲ್ಲ. ಭಾಗವತ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ತೊಗೊಂಡಿದ್ದಾರೆ. ವ್ಯಾಖ್ಯಾನದಲ್ಲಿ ತೊಗೊಂಡಿರೋದು ನಮಗೆ ಬೇಡ, ನೇರವಾಗಿ ಅವರೇ ಭಾಗವತ ಸಾರೋದ್ಧಾರದಲ್ಲೇ ತೊಗೊಂಡಿದ್ದರೆ ಅದನ್ನು ತಗೊಳ್ಳೋಣ. ಆದ್ದರಿಂದ ಇವತ್ತು ನಾವು ಮಾಡಿದಂಥ ಇದು 11ನೇ ಶ್ಲೋಕ ಇದು, ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.